ಪಟ್ಟ ಹಿಡಿಯವ್ರಿ ಪಟ್ಟ ಹಿಡಿಯೋರು ಇಳ್ಕೊಳ್ಳಿ ಬೇಗ ಬನ್ನಿ ಬೇಗ ಬಾರಮ್ಮ. ವಸಣ, ಇನ್ಮೇಲೆ ಈ ತರದ ಕನ್ನಡಕ ಯಾರಿಗೂ ತಂದ್ಕೊಡ್ಬೇಡ ಆಯ್ತಾ? ಕ್ಷಮಿಸ್ಬಿಡ್ರಮ್ಮ. ಇವತ್ತಿನ ದಿನ ಮಾತ್ರ ಮರಿಯಂಗಿಲ್ಲ ಬಿಡು. ಲೇ ಆನಿ, ರಾಮು ರಸ್ತೆ ದಾಟಕ್ಕಾಗದೆ ಪರದಾಡ್ತಾವ್ನೆ ಕಡು. ಹೋಗಿ ಒಸಿ ಕೈ ಇಟ್ಕೊಂಡ್ ಕರ್ಕೊಂಡ್ ಹೋಗು. ಹೋಗೋಷ್ಟ್ರಲ್ಲಿ ಅಷ್ಟೇ. ಯಾರು? ಆನಂದನಾ? ಹೌದು, ನಿನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಷ್ಟು ಪ್ರೀತಿ ಈ ಆನಂದಗಲ್ದೆ ಮತ್ತೆ ಯಾರಿಗಿದೆ? ಬಾರಾಮು. ಬಿಡು ಆನಂದ, ನಾನೇ ಬರ್ತೀನಿ. ಬಾ 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 ಮೆಲ್ಗೆ 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 ಮೆಲ್ಗೆ. ಎಲ್ಲಿ ರಾಮು? ನೆನ್ನೆ ಬರ್ನೇ ಇಲ್ಲ. ನೆನ್ನೆ ಜಾತ್ರೆಗೆ ಹೋಗ್ಬಿಟ್ಟಿದ್ದೆ. ಓಹ್, ಜಾತ್ರೆ ಜೋರು. ಕರೆಂಟ್ ಹೋಗಿ ಬರ್ದೆ ಎಲ್ಲ ಹಾಳಾಗೋಯ್ತು. ಅಯ್ಯಯ್ಯೋ, ಕೋತಿ ಒಳ್ಳೆ ಯಜಮಾನ್ ಗೊಜ್ಗೊಟ್ಟೆ ಹಂಗೆ ಮಾತಾಡ್ತಾ ಇರ್ತಾನೆ, ಕೇಳ್ತಾ ನಿಂತ್ಕೊಂಡ್ಬಿಟ್ಟಲ್ಲ. ಹೋಗ್ ರಾಮಗೆ ಒಂದ್ ಕೇಳಿ ತಾಂಬ ಹೋಗು. ಅಂದಂಗೆ ರಾಮು, ಸುಧಾ ವಾರಪತ್ರಿಕೆಯಲ್ಲಿ ಒಂದು ಒಳ್ಳೆ ಕವನ ಬಂದೈತೆ ಕಡೆ. ಓದಿ ಓದಿ. ಅದನ್ನ ನೀನ್ ಎದುರುಗಡೆ ಓದ್ಬೇಕು ಅಂತ ಆಸೆ. ಜಗದಲ್ಲಿ ಜನ್ಮಜಾಲ, ಹರಡಿರುವ ಪ್ರೇಮ ಜಾಲ, ಇಳೆಗೊಂದು ಗಗನ, ಗಿಡಕ್ಕೊಂದು ಕಿರಣ, ಹೂವಿಗೆ ದುಂಬಿಗಾನ. ಹೆಂಗೈತೆ ಅಣ್ಣ? ಕವಿತೆ ತುಂಬಾ ಚೆನ್ನಾಗಿದೆ ಅಣ್ಣ. ಇನ್ನು ಮುಂದೆ ಓದಿ ಅಣ್ಣ. ಬಣ್ಣ ಕದ್ದ ನಮ್ಮ ಕೃಷ್ಣ, ಬಣ್ಣ ಕದ್ದ ನಮ್ಮ ಕೃಷ್ಣ ಬಣ್ಣ ಕದ್ದ. ಯಾರಣ್ಣ ಈ ಕವಿತೆ ಬರ್ದವ್ರು? KS ನಿಸಾರ್ ಅಹಮದ್ ಅಂತ. ಹಂಗಿರೋಕ್ ಸಾಧ್ಯನೇ ಇಲ್ವಲ್ಲಣ್ಣ. ಇನ್ನೊಂದ್ಸಲ ಓದ್ ನೋಡಿ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ. ಅಯ್ಯೋ ನಿಸಾರ್ ಅಹಮದ್ ಸಾಹೇಬ್ರೆ, ತಪ್ಪಾಗೋಯ್ತು. ನಂದಲ್ಲ ಕಣು ರಾಮು ತಪ್ಪು. ಕನ್ನಡಕ ಹಾಕೊಂಡಿಲ್ಲ ನೋಡು, ಆ ಕನ್ನಡಕ ತಪ್ಪು. ಅದು ಬೆಣ್ಣೆಯ ಕದ್ದ ನಮ್ಮ ಕೃಷ್ಣ, ಬೆಣ್ಣೆಯ ಕದ್ದ ನಮ್ಮ, ಬೆಣ್ಣೆಯ ಕದ್ದು ಓಡುತ್ತಾ ಬಿದ್ದು ಮೊಣಕಾಲು ಊದಿಸಿಕೊಂಡ ನಮ್ಮ. ಹಾಗೆ ಅಣ್ಣ. ಆಹಾ, ಸರಿ 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 ಸರಿ. ನಾನು ಇದನ್ನೇ ಅಂದ್ಕೊಂಡಿದ್ದೆ. ಈ ಬಣ್ಣ ಕದ್ದ ಅನ್ನೋದನ್ನ ಎಷ್ಟೋ ಡ್ರಾಮ್ಗಳಲ್ಲಿ ಕೇಳಿದ್ದೆ. ಒಂದ್ ಅಕ್ಷರ ತಪ್ಪಾಗೋದ್ರೆ ಕವಿತೆ ಅರ್ಥನೇ ಬೇರೆ ಆಗೋಗಲ್ವಣ? ಅಲ್ಲಪ್ಪ, ಈ ಕವಿತೆ ಕಾದಂಬರಿನ ಓದ್ ತಿಳ್ಕೊಳಕ್ಕೆ ಬುದ್ಧಿ ಇರೋರು ಬೇರೆ ಯಾರು ಸಿಕ್ಲ್ವಾ ಈ ಊರಲ್ಲಿ ನಿಂಗೆ? ಏನ್ ಲಾಭಕ್ಕಪ್ಪ? ಯಜಮಾನಿಗೆ ಮಾತಾಡೋ ಮಾತೇನು ಇದು? ಮತ್ತಿನ್ನೇನು? ಮರ್ಯಾದಿಂದ ಹೋಗ್ತೀತಾ ಮರ. ಕಿಡ್ನಿ ಇಲ್ದಿರೋ ನಿಮ್ಮಂತವ್ರೆಲ್ಲ ಯಜಮಾನರಾಗ್ಬಿಡ್ತೀರಾ, ಬುದ್ಧಿ ಇರೋರು ನಾವು ನಿಮ್ಮಂತವ್ರ ಹತ್ರ ಹಾಳುಗಳಾಗ್ಬಿಡ್ತೀವಿ. ಏನ್ ಮಾಡೋದು? ಈ ದೇಶದ ಗ್ರಾಚಾರ. ಓಹೋ, ದೇಶ ದೊಡ್ಡ ನೇತ ಹೇಳ್ತಾವ್ನೆ. ಹೋಗ್ತೀತಾ ಮಗು. ಸರಿ ಅಣ್ಣ, ಸಂತೆಗೆ ಸರ್ಕಸ್ನವ್ರು ಬಂದಾಗಿದೆ. ಬಂದ್ರೆ ಬರ್ಲಿ ಬಿಡು ಮಗ. ಹಣವಿದ್ದವನ್ ಮನೆ ನುಗ್ಗಿದ್ರೆ ಋಣಿದ್ದಷ್ಟೇ ಅಂತ ನಮ್ಮಪ್ಪ ಗಾದಿ ಹೇಳ್ತಿದ್ದ. ಅದಕ್ಕೆ ನೀನ್ ಯಾಕೆ ಚಿಂತೆ ಮಾಡ್ತೀಯ? ಟೀ ಕುಡಿದ್ಬಿಟ್ಟು ತಗೋ, ಅದೃಷ್ಟ ಪರೀಕ್ಷೆ ಮಾಡವ.